ಹೆಲೋ ಎವ್ರಿವನ್. ಈಗ ಮಳೆಗಾಲ, ಕ್ಲೈಮೇಟ್ ತುಂಬಾನೇ ಸಖತ್ತಾಗಿದೆ. ಈ ಟೈಮಲ್ಲಿ ಖಾರವಾಗಿ ಯಾವ್ದಾದ್ರು ಚಟ್ನಿ ತಿನ್ಬೇಕು ಅನ್ಕೊಂಡ್ರೆ ಈ 1 ಮಿನಿಟ್ ಚಟ್ನಿನ ಟ್ರೈ ಮಾಡಿ. ಸೊ ವೆಲ್ಕಮ್ ಟು ದೇಸಿ. ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಒಂದು 6 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅಂಡ್ ನೀವೇನಾದ್ರೂ ತುಂಬಾ ಫ್ರೀ ಇದ್ರೆ ಇದನ್ನ ನೀವು ಕುಟ್ಟೋ ಕಲ್ಲಲ್ಲಿ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ. ಅಥವಾ ನಂತರ ತುಂಬಾ ಬಿಸಿ ಇದ್ರೆ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಬಿಡಿ. ಸೊ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಹಾಗೆ ಒಂದು 2 ಸ್ಪೂನ್ ಅಷ್ಟು ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿರೋ ಶೇಂಗಾ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೋಬಾರ್ದು. ಸ್ವಲ್ಪ ತರಿ ಇದ್ದಾಗ್ಲೇ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಚಟ್ನಿನ ಇನ್ನೂ ತುಂಬಾ ಟೇಸ್ಟಿಯಾಗಿ ಮಾಡೋದು ಈ ಒಂದು ಸೀಕ್ರೆಟ್. ಇದಕ್ಕೆ ಎಣ್ಣೆನ ತುಂಬಾ ಬಿಸಿ ಮಾಡ್ಬಿಟ್ಟು ಹಾಕ್ಬೇಕು, ಆಗ ಟೇಸ್ಟ್ ಡಬಲ್ ಆಗ್ಬಿಡುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಶೇಂಗದ ಎಣ್ಣೆನ ಹಾಕೋದ್ರಿಂದ ಇನ್ನೂ ಸಖತ್ತಾಗಿರುತ್ತೆ. ಎಣ್ಣೆ ಹಾಕ್ತಿದ್ದ ಹಾಗೆ ಈ ತರ ಬಬಲ್ಸ್ ಕ್ರಿಯೇಟ್ ಆಗಿ ಸೌಂಡ್ ಬರಬೇಕು. ನವ್ ಇಟ್ಸ್ ಪರ್ಫೆಕ್ಟ್ ಚಟ್ನಿ. ಇದನ್ನ ನೀವು ರೊಟ್ಟಿ, ಚಪಾತಿಗೆ ತಿನ್ನಿ, ತುಂಬಾನೇ ಸಖತ್ತಾಗಿರುತ್ತೆ. ಅದ್ರಲ್ಲೂ ವೈಟ್ ರೈಸ್ಗೆ ತುಪ್ಪನ ಹಾಕಿ ಈ ಚಟ್ನಿನ ಕಲ್ಸ್ಕೊಂಡು ತಿಂತಾ ಇದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಹಾಗಾಗಿ ಮರೀದೆ ಒಂದ್ಸಲ ಟ್ರೈ ಮಾಡಿ. ಅಂಡ್ ಐ ಆಮ್ ಶ್ಯೂರ್ ಈ ಚಟ್ನಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಇಟ್ಸ್ ಅಡಿಕ್ಟಿವ್ ಚಟ್ನಿ. ಸೊ ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.